ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 4 ಹೊಸ ಬದಲಾವಣೆಗಳಾಗ್ತಿದೆ. ಅದು ಇವತ್ತಿಂದನೇ ಕೂಡ ಜಾರಿಗೆ ಬರ್ತಿದೆ. ಇದು 7ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಆಗಿರುತ್ತೆ. ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ಸ್ಗಳು ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ಕೊನೆವರೆಗೂ ನೋಡೋಕ್ಕೆ ಪ್ರಯತ್ನ ಪಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರೋದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬಂದ್ಬೋಣ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಆದರೆ ನಿಮಗೆ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ ಯಾವ ರೀತಿ ನೀವು ಒಂದು ಗೃಹಲಕ್ಷ್ಮಿ ಯೋಜನೆದು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಅನ್ನೋದನ್ನ. ಅದು ಮಾಹಿತಿ ಕಣಜ ವೆಬ್ಸೈಟಲ್ಲಿ. ಆದರೆ ಇಲ್ಲಿ ಮೊದಲೇ ಚೇಂಜಸ್ ಏನಪ್ಪ ಬದಲಾವಣೆ ಆಗಿರೋದಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ನೀವೇನು ಸ್ಟೇಟಸ್ನ ಚೆಕ್ ಮಾಡ್ಕೋತಿದ್ರಿ ಆ ಒಂದು ಆಪ್ಷನ್ನ ತೆಗೆದು ಬಿಟ್ಟಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದರೆ ಇಲ್ಲಿ ಕೆಲವ್ರದ್ದು ಸ್ಟೇಟಸ್ನ ಚೆಕ್ ಮಾಡಿದಾಗ ಕೆಲವ್ರಿಗೆ ಏನೇನೋ ತೋರಿಸಿತು ಅಂದರೆ GST ಪೇಯರು ಮತ್ತು ಸಾಕಷ್ಟು ಯಾರು ತೋರಿಸಿತು. ಆ ಒಂದು ಕಾರಣದಿಂದಾಗಿ ಎಷ್ಟೊಂದು ಜನ ಹೋಗ್ಬಿಟ್ಟು ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಲ್ಲಿ ಸ್ಟೇಟಸ್ನ ತೋರಿಸ್ತಿದ್ರು. ಅಲ್ಲಿ ಜನರೆಲ್ಲ ಜಾಸ್ತಿ ಜನ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಆ ಒಂದು ಕಾರಣಕ್ಕೆ ಈ ಒಂದು ಆಪ್ಷನ್ನ ತೆಗೆದಿದ್ದಾರೆ. ಇನ್ನು ಮುಂದೆ ನೀವು ಒಂದು ಗೃಹಲಕ್ಷ್ಮಿ ಯೋಜನೆದು ಸ್ಟೇಟಸ್ನ ಚೆಕ್ ಮಾಡ್ಕೊಳಕ್ಕಾಗಲ್ಲ. ಜಸ್ಟ್ ನೀವು ಮೊಬೈಲಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕಷ್ಟೇ, ಅಮೌಂಟ್ ಬಂದಿದೆಯಾ ಬಂದಿಲ್ವಾ ಅನ್ನೋದು ವೆಬ್ಸೈಟಲ್ಲಿ ಇವಾಗ ಚೆಕ್ ಮಾಡೋಕ್ಕಾಗಲ್ಲ. ಇದು ಮೊದಲೇ ಚೇಂಜಸ್ ಆಗಿರೋದು ಗೃಹಲಕ್ಷ್ಮಿ ಯೋಜನೆದು. ಮತ್ತು ಎರಡನೇ ಚೇಂಜಸ್ ಏನಪ್ಪ ಆಗ್ತಿರೋದಂದರೆ ಇಲ್ಲಿ ಯಾರ್ಯಾರಿಗೆ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸಿ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರಲಿಲ್ಲ ನಿಮ್ಗೆಲ್ಲರಿಗೂ ಕೂಡ 2,000 ರೂಪಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ಸ್ಟಾಪ್ ಆಗಿತ್ತು ನಿಮಗೆ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಿ ಏನಾದರೂ ಬರ್ತಾ ಇರಲಿಲ್ಲ ಅಂದರೆ ಈ ತಿಂಗಳಿಂದ ಬರುತ್ತೆ, ಅಂದರೆ ಮಾರ್ಚಿಂದ ಬರುತ್ತೆ. ನೀವು ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ಮತ್ತು ಇನ್ನೊಂದು 3ನೇ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಯಾರ್ಯಾರು ಇವಾಗ ರೀಸೆಂಟಾಗಿ ಅರ್ಜಿ ಸಲ್ಲಿಸಿದ್ದೀರಾ ಇವಾಗ ಸ್ವಲ್ಪ ದಿನಗಳ ಹಿಂದೆ ನಿಮ್ಗೆಲ್ಲರಿಗೂ ಕೂಡ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ನಿಮಗೂ ಕೂಡ ಮಾರ್ಚಿಂದ ಬರುತ್ತೆ. ಆದರೆ ನಿಮಗೆ ಇಲ್ಲಿ ಏನು 6 ಕಂತು ಆಗಿಬಿಟ್ಟಿದೆಯಲ್ಲ ಅದು ಯಾವುದೂ ಕೂಡ ನಿಮಗೆ ಬರಲ್ಲ. ನಿಮಗೆ ಏನಾಗುತ್ತೆ ಅಂದರೆ ಮೊದಲೇ ಕಂತಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಮಾರ್ಚ್ ತಿಂಗಳಲ್ಲಿ ಏನು ಹಣ ಬರುತ್ತಲ್ಲ ಅದು ಹೊಸದಾಗಿ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಅದು ನಿಮಗೆ ಮೊದಲೇ ಕಂತಿನ ಹಣ ಆಗಿರುತ್ತೆ. ಮತ್ತು ಇನ್ನು 4ನೇ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣದ್ರ ಬಗ್ಗೆ. ಇಲ್ಲಿ ಏನಾಗ್ತಿದೆ ಅಂದರೆ 7ನೇ ಕಂತಿನ ಹಣನ ಪಡ್ಕೋಬೇಕಾದ್ರೆ ಇಲ್ಲಿ ನೀವೆಲ್ಲರೂ ಕೂಡ ರೇಷನ್ ಕಾರ್ಡ್ ಕೊಟ್ಟಿರೋದಕ್ಕೆ ಗೃಹಲಕ್ಷ್ಮಿ ಯೋಜನೆದು ಅರ್ಜಿನ ಸಲ್ಲಿಸಿದ್ದೀರ. ಆದರೆ ನೆನಪಿರಲಿ ಇಲ್ಲಿ ಸರ್ಕಾರದವರು ಸಖತ್ತು ಮಾನಿಟರ್ನ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಹೊಸ ರೇಷನ್ ಕಾರ್ಡು ಇನ್ನೇನೋ ಅಪ್ಲಿಕೇಶನ್ಸು ಓಪನ್ ಆಗ್ತಿದೆ. ಇವಾಗ ಹಳೇದು ಆಗಲೇ ಎಷ್ಟೊಂದು ಕೋಟ್ಯಾಂತರ ಜನರ ಹತ್ರ BPL ರೇಷನ್ ಕಾರ್ಡ್ ಇದೆ. ಮತ್ತು ಇಲ್ಲಿ ಯಾರ್ಯಾರು ಫೇಕಾಗಿ ಮಾಡಿಸ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಅದು ಕೂಡ ಸರ್ವೆ ಮಾಡಿ ಡಿಲೀಟ್ ಮಾಡ್ತಾರಂತೆ. ಶಾರ್ಟ್ಲಿ ಬಿಗಿನ್ ಆಗುತ್ತೆ ಒಂದು ಪ್ರೋಸೆಸ್ಸು. ಆ ಒಂದು ಪ್ರೋಸೆಸ್ಸಲ್ಲಿ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆದು ಹಣ ಬರೋದು ಕೂಡ ಸ್ಟಾಪ್ ಆಗುತ್ತೆ. ಮತ್ತು ಯಾರ ಹತ್ರ ರೇಷನ್ ಕಾರ್ಡ್ ಇರೋಲ್ಲ ಅಪ್ಲಿಕೇಶನ್ಸು ಕೂಡ ಹಾಕೋಬೋದಾಗಿರುತ್ತೆ. ನೀವು ಅಪ್ಲಿಕೇಶನ್ ಶಾರ್ಟ್ಲಿ ಇನ್ ಫ್ಯೂ ಡೇಸಲ್ಲಿ ಓಪನ್ ಆಗುತ್ತೆ. ಇದು 4 ಚೇಂಜಸ್ಸು 7ನೇ ಕಂತಿನ ಹಣದ ಬಗ್ಗೆ ಗೃಹಲಕ್ಷ್ಮಿ ಯೋಜನೆದು. ಮತ್ತು ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಹಣ ಯಾರು ಪಡ್ಕೊಳ್ತಾ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದ.